ಆಕ್ಚುಲಿ ಜಾನ್ವಿ ಹಿಡನ್ ಟ್ಯಾಲೆಂಟ್ ಅಂತಲ್ಲ, ಎಲ್ರೂ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ, ಸಖತ್ತಾಗಿ ಇಮಿಟೇಟ್ ಮಾಡ್ತಾರೆ. ಸೊ ಅದು ಒಂದಷ್ಟು ಹೊರಗಡೆ ಒಂಚೂರು ಕಾಣಿಸುತ್ತೆ, ಬಟ್ ಇನ್ನೂ ನಾನು ಹೇಳದ್ನಲ್ಲ, ಆ ಮಗು, ಆ ತರ್ಲೆ ಅದೆಲ್ಲನೂ ಅದು ಶೀಸ್ ಗುಡ್ ಅಟ್ ಇಟ್. ಆತ್ಮೀಯ ಕಲಾಬಂಧುಗಳೇ, ನಮ್ಮ ಜೊತೆ ಇದ್ದಾರೆ ಮಿಮಿಕ್ರಿ ಕಲಾವಿದೆ ಶಾಂಭವಿ. Go ahead, ಜಾನು. ಯಾರೊಂದು ಎರಡು ಹೇಳ್ದೆ ಹೋದ್ರೆ ಯಾರನ್ ಮಾಡ್ಲಿ ನಾನು ಇವಾಗ? ಯಾರನ್ನಾದ್ರು ಯಾರು ಮಾಡಿದ್ರಿ ಮಿಮಿಕ್ರಿ ಮನೆ ಒಳಗಡೆ ಮಾಡಿದ್ರಲ್ಲ? ನಮ್ಮ ಇವಳು ರಕ್ಷಿತನ್ ಮಾಡಿದ್ರಿ. ರಕ್ಷಿತನ್ ಮಾಡಿದ್ರಿ. ರಕ್ಷಿತಾನ ಚೆನ್ನಾಗಿ ಮಾಡ್ತಾರೆ. ಹೆಂಗ ಹೊಳ್ತಿ ತುಂಬಾ ಎಕ್ಸ್ಪ್ರೆಷನ್ ಫೇಸ್. ಯಾವುದು ಯಾವ್ದು ಯಾವ್ದಪ್ಪ? ರಕ್ಷಿತಾ ಹೇಗೆ ಅಂದ್ರೆ, ಇದು ಗೊತ್ತಿರುತ್ತೆ ಈ ವಿಚಾರ, ಇಲ್ಲಿರೋರು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಅವಳು ಹೇಳ್ತಾಳೆ. ಫಿಲಾಸಫಿ ನಮಗ್ ಗೊತ್ತಿರುತ್ತೆ, ಇದು ಒಳ್ಳೇದು ಕೆಟ್ಟದ್ದು ಅಂತ ನಾವು ಹೇಳಲ್ಲ, ಅವಳು ಹೇಳ್ತಾಳೆ. ಹಂಗೆ ಹಿಂಗೆ ಶುರು ಮಾಡ್ತಾಳೆ. ನಾವು ಈ ಬಿಗ್ ಬಾಸ್ ಮನೆಯಲ್ಲಿ ಇರುವುದು ಎಂತ ಗೊತ್ತುಂಟಾ? ಈ ಮೆಮೊರಿನ ನೀವು 1000 ಕೋಟಿ ಕೊಟ್ಟರು ಇದು ಸಿಗಲ್ಲ ನಿಮಗೆ ಅಲ್ವಾ? ಕೊಟ್ಟರೆ ಸಿಗತ್ತಾ ನಿಮಗೆ? ಇಲ್ಲ ಅಲ್ವಾ? ಇದನ್ನ ನಾವು ಆಚೆ ಹೋಗ್ಬೋದು, ಆಚೆ ಹೋಗಿ ನಾವು ಎಷ್ಟು ಬೇಕಾದ್ರೂ ಕೋಟಿ ಸಂಪಾದನೆ ಮಾಡ್ಬೋದು. ಈ ಮೆಮೊರಿ ಸಿಗ್ತದ ನಿಮ್ಗೆ? ಇಲ್ಲ ಅಲ್ವಾ ಅಂತ. ಆಕ್ಚುಲಿ ಗುಡ್. ಶೀಸ್ ವೆರಿ ಗುಡ್. ಇಲ್ಲ ಇಲ್ಲ, ಶೀಸ್ ವೆರಿ ಗುಡ್. ಆಕ್ಷನ್ ಟೋನು ನಾವೇ ಎಲ್ಲದೂ ಸಿಗ್ಬೇಕು ಹರೀಶ್. ಅಂದ್ರೆ ಈಗ ಬಿಗ್ ಬಾಸ್ ಮನೆಗೆ ಹೋಗೋದ ಮೆಮೊರಿನ ಮತ್ತೆ ಕಟ್ಕೊಡಕ್ ಸಾಧ್ಯ ಅಂತ ನನಗೂ ಗೊತ್ತು, ಇವ್ರಿಗೆ ಗೊತ್ತಿರುತ್ತೆ, ಬಟ್ ಅವಳು ಹೇಳ್ತಾಳೆ, ಜನಕ್ಕೆ ಅದಿಷ್ಟ ಆಗುತ್ತೆ.